ಭಾರತ ಮತ್ತು ಅಮೆರಿಕ ನಡುವೆ ನಡೆದಿರುವ ಮಧ್ಯಂತರ ವ್ಯಾಪಾರ ಒಪ್ಪಂದದ ಬಗ್ಗೆ ಜಂಟಿ ಹೇಳಿಕೆ ಹೊರಬಿದ್ದಿದ್ದು, ಇದು ಕೇವಲ ಒಂದು ತಾತ್ಕಾಲಿಕ ಒಪ್ಪಂದವಲ್ಲ, ಭವಿಷ್ಯದ ದ್ವಿಪಕ್ಷೀಯ ವ್ಯಾಪಾರ ಸಂಬಂಧಗಳಿಗೆ ಗಟ್ಟಿಯಾದ ಅಡಿಪಾಯ ಎನ್ನಬಹುದು. ಸಾಮಾನ್ಯವಾಗಿ ವ್ಯಾಪಾರ ಒಪ್ಪಂದಗಳು ಅಂದ್ರೆ ಸುಂಕ, ನಿಯಮ, ಅಂಕಿಅಂಶಗಳ ಮಾತು ಮಾತ್ರ ಅಂತ ಅನಿಸಬಹುದು. ಆದರೆ ಈ ಒಪ್ಪಂದದ ಒಳಗಿರುವ ರಾಜಕೀಯ, ಆರ್ಥಿಕ ಮತ್ತು ಜಾಗತಿಕ ಲೆಕ್ಕಾಚಾರಗಳನ್ನ ಅರ್ಥ ಮಾಡಿಕೊಂಡರೆ, ಯಾಕೆ ಅಮೆರಿಕ ಭಾರತೀಯ ವಸ್ತುಗಳ ಮೇಲಿನ ಸುಂಕವನ್ನ 18% ಇಳಿಸಲು ಒಪ್ಪಿದೆ, ಯಾಕೆ ಭಾರತ ಅಮೆರಿಕ ಉತ್ಪನ್ನಗಳಿಗೆ ಮಾರುಕಟ್ಟೆ ತೆರೆಯುತ್ತಿದೆ ಮತ್ತು ಇದರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪಾತ್ರ ಏನು ಅನ್ನೋದಕ್ಕೆ ಸ್ಪಷ್ಟ ಉತ್ತರ ಸಿಗುತ್ತದೆ. ಈ ಮಧ್ಯಂತರ ಒಪ್ಪಂದದ ಮೂಲ ಉದ್ದೇಶ ಒಂದೇ: ಭಾರತ ಮತ್ತು ಅಮೆರಿಕ ನಡುವೆ ಸಮಾನ, ಸಮತೋಲಿತ ಮತ್ತು ದೀರ್ಘಕಾಲಿಕ ವ್ಯಾಪಾರ ಸಂಬಂಧ ನಿರ್ಮಿಸುವುದು. ಇಷ್ಟು ದಿನ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಮೆರಿಕ ಫಸ್ಟ್ ಎಂಬ ಘೋಷಣೆಯೊಂದಿಗೆ ಕಠಿಣ ಧೋರಣೆ ತೋರಿಸುತ್ತಿದ್ದರು. ಭಾರತ ಸೇರಿದಂತೆ ಹಲವಾರು ದೇಶಗಳ ಮೇಲೆ ಹೆಚ್ಚುವರಿ ಸುಂಕ, ವ್ಯಾಪಾರ ಒತ್ತಡ ಹೇರುವ ತಂತ್ರವನ್ನ ಅವರು ಬಳಸಿದ್ದರು. ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ. ಚೀನಾ ಜೊತೆಗಿನ ವ್ಯಾಪಾರ ಸಂಘರ್ಷ, ಜಾಗತಿಕ ಪೂರೈಕೆ ಸರಪಳಿಯ ಅಸ್ತವ್ಯಸ್ತತೆ, ತಂತ್ರಜ್ಞಾನ ಮತ್ತು ಇಂಧನ ಕ್ಷೇತ್ರದಲ್ಲಿ ಹೊಸ ಪಾಲುದಾರರ ಅಗತ್ಯ, ಈ ಎಲ್ಲ ಕಾರಣಗಳಿಂದ ಅಮೆರಿಕಕ್ಕೆ ಭಾರತ ಅತ್ಯಗತ್ಯ ಪಾಲುದಾರವಾಗಿದೆ. ಇಲ್ಲಿ ಟ್ರಂಪ್ ಅವರ ಧೋರಣೆ ಮೃದು ಆಗಲು ಪ್ರಮುಖ ಕಾರಣವೇ ಭಾರತ ಎಂಬ ದೊಡ್ಡ ಮಾರುಕಟ್ಟೆ ಮತ್ತು ಪ್ರಧಾನಿ ಮೋದಿ ಅವರ ನಾಯಕತ್ವ. ಮೋದಿ ಸರ್ಕಾರ ಕಳೆದ ಕೆಲವು ವರ್ಷಗಳಿಂದ ಭಾರತವನ್ನು ಕೇವಲ ಬಳಕೆದಾರ ದೇಶವಾಗಲ್ಲ, ಜಾಗತಿಕ ಉತ್ಪಾದನಾ ಕೇಂದ್ರವಾಗಿಸುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಿದೆ. ಮೇಕ್ ಇನ್ ಇಂಡಿಯಾ, ಆತ್ಮನಿರ್ಭರ್ ಭಾರತ್ ಎಂಬ ಯೋಜನೆಗಳ ಮೂಲಕ ಭಾರತ ಜಾಗತಿಕ ಕಂಪನಿಗಳಿಗೆ ಪರ್ಯಾಯ ಕೇಂದ್ರವಾಗಿ ಹೊರಹೊಮ್ಮಿದೆ. ಅಮೆರಿಕ ಕೂಡ ಇದನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡಿದೆ. ಅದಕ್ಕಾಗಿಯೇ ಭಾರತ ಅಮೆರಿಕದ ಕೈಗಾರಿಕಾ ಮತ್ತು ಕೃಷಿ ಉತ್ಪನ್ನಗಳಿಗೆ ಕೆಲವು ಸುಂಕಗಳನ್ನ ಕಡಿಮೆ ಮಾಡಲು ಒಪ್ಪಿದ ಬದಲಾಗಿ ಅಮೆರಿಕ ಭಾರತೀಯ ವಸ್ತುಗಳ ಮೇಲಿನ ಆಮದು ಸುಂಕವನ್ನ 18% ಇಳಿಸಿದೆ. ಇದು ಸರಳವಾಗಿ ಹೇಳಿದರೆ, ನೀನು ನನಗೆ ಮಾರುಕಟ್ಟೆ ಕೊಡು, ನಾನು ನಿನಗೆ ಅವಕಾಶ ಕೊಡ್ತೀನಿ ಅನ್ನುವ ಒಪ್ಪಂದ. ಈ ಒಪ್ಪಂದದ ದೊಡ್ಡ ಲಾಭ ಯಾರಿಗೆ ಅಂದ್ರೆ ಅದು ಭಾರತದ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳಿಗೆ. ಜವಳಿ, ಚರ್ಮ, ಪಾದರಕ್ಷೆ, ರತ್ನ, ವಜ್ರ, ಯಂತ್ರೋಪಕರಣ, ಜನರಿಕ್ ಔಷಧಿಗಳಂತಹ ವಸ್ತುಗಳಿಗೆ ಅಮೆರಿಕ ಮಾರುಕಟ್ಟೆ ಮತ್ತಷ್ಟು ಸುಲಭವಾಗಿ ತೆರೆದುಕೊಳ್ಳಲಿದೆ. ಅಮೆರಿಕ ಜಗತ್ತಿನ ಅತಿ ದೊಡ್ಡ ಗ್ರಾಹಕ ಮಾರುಕಟ್ಟೆ. ಅಲ್ಲಿ ಭಾರತೀಯ ವಸ್ತುಗಳಿಗೆ ಸುಂಕ ಕಡಿಮೆಯಾದರೆ ನಮ್ಮ ರಫ್ತು ಸ್ಪರ್ಧಾತ್ಮಕವಾಗುತ್ತದೆ. ಇದರ ನೇರ ಪರಿಣಾಮ ರೈತರು, ಮೀನುಗಾರರು, ಸಣ್ಣ ಉದ್ಯಮಿಗಳು ಮತ್ತು ಕಾರ್ಮಿಕರ ಮೇಲೆ ಬೀಳುತ್ತದೆ. ಹೆಚ್ಚು ರಫ್ತು ಅಂದ್ರೆ ಹೆಚ್ಚು ಉತ್ಪಾದನೆ, ಹೆಚ್ಚು ಉತ್ಪಾದನೆ ಅಂದ್ರೆ ಹೆಚ್ಚು ಉದ್ಯೋಗ. ಇದೇ ಕಾರಣಕ್ಕೆ ಪಿಯೂಷ್ ಗೋಯಲ್ ಅವರು $30 ಟ್ರಿಲಿಯನ್ ಮಾರುಕಟ್ಟೆ ನಮ್ಮ ಮುಂದೆ ತೆರೆಯುತ್ತಿದೆ ಎಂದು ಹೇಳಿರುವುದು. ಇನ್ನೊಂದು ಕಡೆ ಭಾರತವು ಅಮೆರಿಕದ ಕೆಲವು ಉತ್ಪನ್ನಗಳಿಗೆ ತನ್ನ ಮಾರುಕಟ್ಟೆ ತೆರೆಯುತ್ತಿದೆ. ಪಶು ಆಹಾರ, ಕಾಯಿ, ಹಣ್ಣು, ವೈನ್, ಸೋಯಾಬೀನ್ ಎಣ್ಣೆ ಮುಂತಾದ ಕೃಷಿ ಉತ್ಪನ್ನಗಳಿಗೆ ಅಮೆರಿಕ ಪ್ರವೇಶ ಪಡೆಯಲಿದೆ. ಜೊತೆಗೆ ವೈದ್ಯಕೀಯ ಸಾಧನಗಳು, ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ ವಸ್ತುಗಳ ಮೇಲಿನ ನಿರ್ಬಂಧಗಳನ್ನ ಭಾರತ ಕಡಿಮೆ ಮಾಡಲು ಒಪ್ಪಿಕೊಂಡಿದೆ. ಇದು ಮೊದಲ ನೋಟಕ್ಕೆ ಭಾರತದ ರೈತರಿಗೆ ಅಥವಾ ಕೈಗಾರಿಕೆಗೆ ಹೊಡೆತ ಎನ್ನಿಸಬಹುದು. ಆದರೆ ಇಲ್ಲಿ ಲೆಕ್ಕಾಚಾರ ದೀರ್ಘಕಾಲಿಕ. ಭಾರತಕ್ಕೆ ಅತ್ಯಗತ್ಯವಾಗಿರುವ ತಂತ್ರಜ್ಞಾನ, ಆರೋಗ್ಯ ಸಾಧನಗಳು ಕಡಿಮೆ ದರಕ್ಕೆ ಸಿಗುತ್ತದೆ. ಜೊತೆಗೆ ಈ ಒಪ್ಪಂದ ಸಂಪೂರ್ಣ ಮುಕ್ತವಲ್ಲ. ರೂಲ್ಸ್ ಆಫ್ ಒರಿಜಿನ್ ಎಂಬ ನಿಯಮಗಳ ಮೂಲಕ ಎರಡೂ ದೇಶಗಳಿಗೂ ಲಾಭವಾಗುವಂತೆ ನಿಯಂತ್ರಣವಿರುತ್ತದೆ. ಈ ಒಪ್ಪಂದದ ಮತ್ತೊಂದು ಪ್ರಮುಖ ಅಂಶ ಅಂದರೆ ವಿಮಾನ, ಆಟೋಮೊಬೈಲ್ ಮತ್ತು ರಕ್ಷಣಾ ಕ್ಷೇತ್ರ. ಭಾರತದ ವಿಮಾನ ಬಿಡಿಭಾಗಗಳು ಮತ್ತು ಆಟೋ ಪಾರ್ಟ್ಸ್ಗಳಿಗೆ ಅಮೆರಿಕ ವಿಶೇಷ ಸುಂಕ ವಿನಾಯಿತಿ ನೀಡಲು ಒಪ್ಪಿದೆ. ಇದು ಭಾರತದ ಕೈಗಾರಿಕಾ ಸಾಮರ್ಥ್ಯವನ್ನ ಜಾಗತಿಕ ಮಟ್ಟದಲ್ಲಿ ಒಪ್ಪಿಕೊಂಡಿರುವುದಕ್ಕೆ ಸಾಕ್ಷಿ. ಜೊತೆಗೆ ಜನರಿಕ್ ಔಷಧಿಗಳಲ್ಲಿ ಸಹಭಾಗಿತ್ವ ಹೆಚ್ಚಿಸಲು ಮಾತುಕತೆ ಮುಂದುವರಿಯಲಿದೆ. ಅಮೆರಿಕದ ಆರೋಗ್ಯ ಕ್ಷೇತ್ರಕ್ಕೆ ಕಡಿಮೆ ದರದ ಗುಣಮಟ್ಟದ ಭಾರತೀಯ ಔಷಧಿಗಳು ಅಗತ್ಯ. ಭಾರತಕ್ಕೆ ದೊಡ್ಡ ಮಾರುಕಟ್ಟೆ ಅಗತ್ಯ. ಇಲ್ಲಿ ಎರಡೂ ದೇಶಗಳ ಲಾಭ ಒಟ್ಟಿಗೆ ಸಿಗುತ್ತದೆ. ಮುಂದಿನ 5 ವರ್ಷಗಳಲ್ಲಿ ಭಾರತ ಅಮೆರಿಕದಿಂದ $500 ಬಿಲಿಯನ್ ಮೌಲ್ಯದ ಇಂಧನ, ವಿಮಾನಗಳು, ತಂತ್ರಜ್ಞಾನ ಉತ್ಪನ್ನಗಳು, ಅಮೂಲ್ಯ ಲೋಹಗಳು ಮತ್ತು ಕಲ್ಲಿದ್ದಲು ಖರೀದಿಸುವ ಉದ್ದೇಶವನ್ನು ಈ ಒಪ್ಪಂದದಲ್ಲಿ ದಾಖಲಿಸಲಾಗಿದೆ. ಇದು ಅಮೆರಿಕದ ಆರ್ಥಿಕತೆಗೆ ದೊಡ್ಡ ಬಲ.
ಅದಕ್ಕಾಗಿಯೇ ಟ್ರಂಪ್ ಸರ್ಕಾರ ಭಾರತಕ್ಕೆ ಹೆಚ್ಚು ಸ್ನೇಹಪೂರ್ಣ ಧೋರಣೆ ತೋರುತ್ತಿದೆ. ಭಾರತ ಈಗ ಕೇವಲ ವ್ಯಾಪಾರ ಪಾಲುದಾರವಲ್ಲ, ಜಾಗತಿಕ ಆರ್ಥಿಕ ಸಮತೋಲನದಲ್ಲಿ ಪ್ರಮುಖ ಪಾತ್ರ ವಹಿಸುವ ದೇಶವಾಗಿದೆ. ಒಟ್ಟಿನಲ್ಲಿ ಈ ಮಧ್ಯಂತರ ವ್ಯಾಪಾರ ಒಪ್ಪಂದ ಒಂದು ವಿನ್ ವಿನ್ ಮಾದರಿ. ಅಮೆರಿಕಕ್ಕೆ ವಿಶ್ವಾಸಾರ್ಹ ಪಾಲುದಾರ, ದೊಡ್ಡ ಮಾರುಕಟ್ಟೆ ಮತ್ತು ಹೂಡಿಕೆ ಅವಕಾಶ ಸಿಗುತ್ತದೆ. ಭಾರತಕ್ಕೆ ರಫ್ತು ವೃದ್ಧಿ, ಉದ್ಯೋಗ ಸೃಷ್ಟಿ, ತಂತ್ರಜ್ಞಾನ ಪ್ರವೇಶ ಮತ್ತು ಜಾಗತಿಕ ವೇದಿಕೆಯಲ್ಲಿ ಬಲಿಷ್ಠ ಸ್ಥಾನಮಾನ ಸಿಗುತ್ತದೆ. ಈ ಎಲ್ಲದರ ಹಿಂದಿರುವ ಪ್ರಮುಖ ಚಾಲಕ ಪ್ರಧಾನಿ ನರೇಂದ್ರ ಮೋದಿ ಅವರ ರಾಜತಾಂತ್ರಿಕ ತಂತ್ರ. ಕಠಿಣ ಮಾತುಕತೆ ಆದರೆ ಸಮತೋಲಿತ ಒಪ್ಪಂದ, ಇದೇ ಮೋದಿ ಶೈಲಿ. ಈ ಮಧ್ಯಂತರ ಒಪ್ಪಂದ ಅಂತಿಮ ಗುರಿಯಲ್ಲ, ಆದರೆ ಭಾರತ ಅಮೆರಿಕ ವ್ಯಾಪಾರ ಸಂಬಂಧಗಳ ಭವಿಷ್ಯಕ್ಕೆ ಹಾಕಿರುವ ಗಟ್ಟಿಯಾದ ಅಡಿಪಾಯ ಅನ್ನೋದರಲ್ಲಿ ಯಾವುದೇ ಸಂಶಯವಿಲ್ಲ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.